ಇರಲಿ, ಅದ್ರ ಬಗ್ಗೆ ಹೆಚ್ಚಿಗೆ ಏನು ಬೇಕಾಗಿಲ್ಲ. ಅದ್ರ ಪೂರ್ತಿ ಮುಗಿಸೇ ಆ ಕೆಲಸಕ್ಕೆ ಕೈ ಹಾಕಿರ್ತಾರಂತ ನಾನು ಭಾವಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಮೊದಲಿಂದ ನೋಡ್ತಾ ಇದ್ದೀನಲ್ಲ, ಯಾವುದೇ ಒಂದು ಕೆಲಸ ಹಿಡಿದ್ಬಿಟ್ರೆ ನಾವು ಒಳ್ಳೆಯವ್ರಿಗೆ ಏನಾಗೈತೆ ಅನ್ನೋದಕ್ಕಿಂತ ಮುಂಚೆಗೆ ಆ ಕೆಲಸ ಮುಗಿದ್ಬಿಟ್ಟಿರ್ತಾರೆ. ಅಂದ್ರೆ ಆ ಭಾವನೆಯನ್ನು ಅವ್ರು ಬೆಳೆಸ್ಕೊಂಡು ಬಂದಿದ್ದಾರೆ. ಈಗಾಗಲೇ ವೀರಭದ್ರಗೌಡರಿಗೆ ಇದರಲ್ಲಿ ಹೆಚ್ಚಿನ ಮಾಹಿತಿ ಇದೆ. ಅವರು ದೇವಾನಂದರ ಜೊತೆಗೆ ಮಾತನಾಡಿ ನೀವು ಯಾವ ಮಟ್ಟಿಗೆ ಮೇಲೆ ಹೇಳಬೇಕು ಅಥವಾ ಶಾಸಕರ ಜೊತೆಗೆ ಮಾತನಾಡಿ ನೀವು ಸಹಿತ ಹೆಚ್ಚಿನ ರೀತಿಯಲ್ಲಿ ಅದಕ್ಕೆ ಮಾಡಿದರೆ ಕೂಡಲೇ ಅದಕ್ಕೊಂದು ರಿಜಿಸ್ಟ್ರೇಷನ್ ಇರ್ಬೋದು, ಯಾವುದೇ ರೀತಿಯಲ್ಲಿ ಸಹಕಾರ ನೀಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ಮುಖ್ಯವಾಗಿ ಹೇಳಿದಾಗ ಕ್ರಿಕೆಟ್ ಅಂದ್ಬಿಟ್ರೆ ನಮ್ಮ ದೇಶದಾಗ ಈಗ IPL ಬಂದ್ಬಿಟ್ರೆ ಮುಗಿದೋದು. ಆ ಹುಡುಗರು ಯಾರನ್ನೂ ಮಾತಾಡ್ಸಂಗೆ ಇಲ್ಲ. ಅವು ಮೊಬೈಲ್ ಹಿಡ್ಕೊಂಡು ಕುಂತು ಈಗ ಚಾಲು ಆಗ್ಯಾವಲ್ಲ, RCB ಬರ್ಬೇಕು ನಮ್ಗೆ, ನಮ್ದು ಅಂದ್ರೆ RCB ಅಂತದೆ ಈಗೆಲ್ಲರೂ. ಒಬ್ಬೊಬ್ರು RCB ಇನ್ನೊಂದು ಇದ್ರಾಗ ನೋಡಿದ್ ನಾನು, RCB ಬರಬಾರ್ದಂತ ಒಬ್ರು. ಅಂದ್ರೆ ಇದು ಕ್ರಿಕೆಟ್ ಅಂದ್ರೆ ಹೆಂಗಾಗ್ಬಿಟ್ಟದ ಅಂದ್ರೆ ಒಂದು ಭಾರಿ ಏನು ಮನೋಭಾವದಿಂದ ಒಂದು ಜೊತೆಗೆ ಬಹಳ ಆಸಕ್ತಿ ಆಟ ಆಗಿರ್ತದೆ. ಪಾಠಕ್ಕೆ ಎಷ್ಟು ನಾವು ಆಸಕ್ತಿ ಕೊಡ್ತೀವೋ ಅದರಲ್ಲಿ ಸಹಿತ ಆಟಕ್ಕೂ ಸಹಿತ ಜಾಸ್ತಿ ಆಸಕ್ತಿಯನ್ನು ಕೊಡುವಂಥ ಕಾರ್ಯವನ್ನು ನಾವು ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿದ್ರ ಜೊತೆಗೆ ಅದೇ ಜೊತೆಗೆ ವೀರಭದ್ರಗೌಡ ಹೇಳಿದಾಗೆ ಬಾಸ್ಕೆಟ್ಬಾಲ್ ಇರ್ಬೋದು, ಹಾಕಿ ಇರ್ಬೋದು, ಕ್ರಿಕೆಟಿನ ಜೊತೆಗೆ ಸಹಿತ ಮಾಡಲಿಕ್ಕೆ ಅವಕಾಶ ಇದೆ. ಆದಷ್ಟು ನಾನು ಒಂದು ಮಾತನ್ನು ಹೇಳ್ತೇನೆ, ವೀರಭದ್ರಗೌಡರಿಗೆ ನೀವು ಮಾಹಿತಿ ಇದೆ, ದೇವಾನಂದರ ಜೊತೆ ನೀವು ಮಾತನಾಡಿ ಅವರು ಸಹಿತ ಯಾವುದೇ ಒಂದು ಕೆಲಸ ಮಾಡಿದರೂ ಸಹಿತ ಪೂರ್ತಿಗೊಳಿಸುವಂಥ ಕೆಲಸವನ್ನು ಅವ್ರು ಮಾಡೇ ಮಾಡ್ತಾರೆ. ಇದೊಂದು ಮಾದರಿಯ ಸಂಸ್ಥೆ ಆಗಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಪಾಲಕರ ಒಂದು ವಿನಂತಿಯ ಮೇರೆಗೆ ಇವತ್ತು ನಾವು ನಮ್ಮ ಮಕ್ಕಳನ್ನ ದೊಡ್ಡ ದೊಡ್ಡ ಜಿಲ್ಲೆಗಳಿಗೆ, ದೊಡ್ಡ ದೊಡ್ಡ ನಗರಗಳಿಗೆ ಕಳಿಸುವಂತ ವ್ಯವಸ್ಥೆ ಆಗ್ತಾ ಇತ್ತು. ಹಾಗಾಗಿ ನಮ್ಮ ಭಾಗದಲ್ಲಿ ಕೂಡ ನಾವು ಯಾಕೆ ಕ್ರಿಕೆಟ್ ಅಕಾಡೆಮಿನ ಮತ್ತು ಸ್ಪೋರ್ಟ್ಸ್ ಅಕಾಡೆಮಿನ ಯಾಕೆ ತೆರೀಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ಮಕ್ಕಳಿಗೆ ಅನುಕೂಲ ಆಗಲಿ, ನಮ್ಮ ಭಾಗದಲ್ಲಿರ್ತಕ್ಕಂಥ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಏನು ಆಟದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಇವತ್ತು ವೀರು ಸ್ಪೋರ್ಟ್ಸ್ ಅಕಾಡೆಮಿಯನ್ನು ನಾವು ಪ್ರಾರಂಭ ಮಾಡಿದ್ವಿ. ಇದಕ್ಕೆ ನಮ್ಮ ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ನನ್ನ ಎಲ್ಲ ಆತ್ಮೀಯರು ಪೂರ್ತಿ ಪ್ರಮಾಣದಲ್ಲಿ ಸಹಕಾರ ನೀಡ್ತಾರೆ ಅನ್ನುವಂತ ಒಂದು ಆಶಾಭಾವ ನನ್ನಲ್ಲಿದೆ. ಹಾಗಾಗಿ ತಮ್ಗೆಲ್ರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಈ ಒಂದು ಏನು ಕ್ರಿಕೆಟ್ ಅಕಾಡೆಮಿ ಏನಿದೆ, ನಮ್ಮ ಈ ಭಾಗದಲ್ಲಿ ವಸತಿಯುತ ಅಕಾಡೆಮಿ ಇರಲಿಲ್ಲ. ಯಾಕಂದ್ರೆ ನಾನು ವೀರಭದ್ರಗೌಡರು ಕೂತ್ಕೊಂಡು ಚರ್ಚೆ ಮಾಡಿದಾಗ ವಸತಿಯುತ ಅಕಾಡೆಮಿಗಳು ಇರಲಿಲ್ಲ. ಅದೇ ರೀತಿ ನಮ್ಮ ಭಾಗದಲ್ಲಿ ಎಸ್ಪೆಷಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಆಟಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಹಿಂದುಳಿದಿದ್ದೀವಿ ನಾವು. ನಮ್ಗೆ ಬೇರೆ ಜಿಲ್ಲೆಗೆ ನಾವು ಹೋದಾಗ ನಮ್ಮ ಜಿಲ್ಲೆಯನ್ನ ಪೂರ್ತಿ ಕೀಳೇ ಕಾಣುವಂತ ವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ನಾವು ಗೌಡರು ಚರ್ಚೆ ಮಾಡಿದಾಗ ಯಾಕೆ ನಮ್ಮ ಭಾಗದಲ್ಲಿ ಕೂಡ ನಾವು ಇವತ್ತು ಒಳ್ಳೆ ಉತ್ತಮ ರೀತಿಯ ಕ್ಲಬ್ಗಳನ್ನು ತೆಗೆದುಕೊಳ್ಬಾರ್ದು ಅನ್ನುವಂಥ ಒಂದು ವಿಚಾರವನ್ನ ನಾವಿಲ್ಲಿ ವ್ಯಕ್ತಪಡಿಸಿದಾಗ ನಾವೇ ಒಂದು ಉತ್ತಮವಾದಂಥ ಕ್ಲಬ್ಗಳನ್ನು ಮಾಡೋಣ ಅನ್ನುವಂಥದ್ದನ್ನ ಇಲ್ಲಿ ನಾವು ವ್ಯಕ್ತಪಡಿಸಿ, ಆಮೇಲೆ ಅದೇ ರೀತಿ ನಮ್ಮ ನವೀನ್ ನಮ್ಮ ಈ ಒಂದು ಕ್ರಿಕೆಟ್ ಅಕಾಡೆಮಿಗೆ ಏನು ಉತ್ತಮ ಕೋಚರ್ ಆಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅವರು ಉತ್ತಮ ಒಂದು ಕ್ರೀಡಾಪಟು, ಹಾಗಾಗಿ ಅವ್ರನ್ನ ನಾವಿಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ. ಈ ಭಾಗದಲ್ಲಿ ಏನು ಅತ್ಯುತ್ತಮ ಒಂದು ಕ್ರೀಡಾಪಟುಗಳು ಏನಿದ್ದಾರೆ ಅದರಲ್ಲಿ ಕ್ರಿಕೆಟ್ ಇರ್ಬೋದು, ವಾಲಿಬಾಲ್ ಇರ್ಬೋದು, ಕಬಡ್ಡಿ ಇರ್ಬೋದು, ಇಂಥ ಒಂದು ಕ್ರೀಡಾಪಟುಗಳನ್ನ ಹೊರತೆಗೆದು ಅವರನ್ನ ರಾಜ್ಯ ಮಟ್ಟಕ್ಕೆ, ರಾಷ್ಟ್ರೀಯ ಮಟ್ಟಕ್ಕೆ ನಾವು ಕಳಿಸುವಂತ ವ್ಯವಸ್ಥೆ ನಮ್ಮ ವೀರು ಸ್ಪೋರ್ಟ್ಸ್ ಅಕಾಡೆಮಿಯಿಂದ ಆಗ್ಲಿ ಅನ್ನುವಂಥದ್ದನ್ನ ನಾವು ಮನಗಂಡು